ಮಾರುತಿ ಸುಜುಕಿ CS ಇದು ಬಂದು ನಿಮಗೆ ಆಲ್ಫಾ ವೇರಿಯಂಟ್ ಅಂದರೆ ನಿಮಗೆ ಕಂಪ್ಲೀಟ್ಲಿ ಟಾಪ್ ಅಂತ. ಮಾರುತಿ ಸುಜುಕಿ 800 ಕೂಡ ಇರುತ್ತೆ, ಅವೈಲಬಿಲಿಟಿ ಇರುತ್ತೆ. ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ನೀವು ನೋಡ್ತಾ ಬೋದು, ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾರುತಿ ಸುಜುಕಿ ಸ್ವಿಫ್ಟ್ ಡೆಕಾ ವೇರಿಯಂಟ್ ಅಂದರೆ ನಿಮಗೆ ಇದು ಬಂದು ಲಿಮಿಟೆಡ್ ಎಡಿಷನ್. ಇದು ಬಂದು 17 ಲಕ್ಷ ಹೇಳ್ತಾರೆ ಸರ್, ನೆಗೋಷಿಯಬಲ್. ಓಕೆ, 17 lakhs ನೆಗೋಷಿಯಬಲ್. ಮಾರುತಿ ಸುಜುಕಿ ಎರ್ಟಿಗಾ ನೀವು ನೋಡ್ತಾ ಬೋದು, ತುಂಬ ಜನ ಕೇಳ್ತಾನೆ ಇರ್ತೀರಾ ಎರ್ಟಿಗಾ ಬೇಕು. ವೋಲ್ಕ್ಸ್ವ್ಯಾಗನ್ ಪೋಲೋ K12 ಅಂದರೆ ಮಡಿಕೇರಿ ರಿಜಿಸ್ಟರ್ಡ್ ವೆಹಿಕಲ್ ಇದೆ. ಸ್ಕಾರ್ಪಿಯೋ ಒಳ್ಳೆ ಫ್ಯಾಮಿಲಿ ಗಾಡಿ ಅಂತ ಅನ್ಬೋದು. ಮಾರುತಿ ಸುಜುಕಿ ಬ್ರೆಜಾ ನಾನು ನಿಮಗೆ ಪೂರ್ತಿ ಕಾರ್ನು ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಮಾರುತಿ ಸುಜುಕಿ ಸ್ವಿಫ್ಟ್ ನ್ಯೂ ಶೇಪ್ ಕೂಡ ಇರುತ್ತೆ. ಏನು ಸರ್ ನಿಮ್ಮ ಶೋರೂಮಲ್ಲಿ ಎಲ್ಲ ಕಾರ್ಗೂ ಹೈ ಪ್ರೈಸ್ ಹೇಳ್ತಾ ಇದ್ದೀರಲ್ಲ, ತುಂಬಾ ಹೈ ಪ್ರೈಸ್ ಆಯಿತು ಸರ್. ಹೈ ಪ್ರೈಸ್ ಅಂತ ಅನಿಸುತ್ತೆ, ಬಟ್ ಆದರೆ ಕ್ವಾಲಿಟಿ ಹೆಂಗೆ ಇದ್ದಾಗ ಕ್ವಾಂಟಿಟಿನೂ ಹಂಗೆ ಕೊಡಬೇಕು. ಕ್ವಾಂಟಿಟಿ ಮೇಂಟೈನ್ ಮಾಡಬೇಕು ಅಂದಾಗ ಸ್ವಲ್ಪ ಹೈ ಪ್ರೈಸ್ ಇದ್ದೇ ಇರುತ್ತೆ. ಬಟ್ ಅವ್ರು ಬಂದು ವೆಹಿಕಲ್ನ ನೋಡಿ ನಾವೇನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ 100% ಅದೇ ಥರ ವೆಹಿಕಲ್ ಇರುತ್ತೆ. ಅದ್ರ ಬದಲು ಆ ಥರ ಏನಾದರೂ ಇಲ್ಲ ಅಂತಂದರೆ ಸರ್, ನೀವು ಕೇಳಿದ ಪ್ರೈಸಿಗೆ ನಾನು ಕೊಡಿಸ್ಕೊಡ್ತೀನಿ. ಫ್ಯಾಮಿಲಿ ವೆಹಿಕಲ್ಸಲ್ಲಿ ತುಂಬಾ ಹೈ ಡಿಮ್ಯಾಂಡ್ ಇರುವಂಥದ್ದು ಇನೋವಾ ಕೂಡ ಇರುತ್ತೆ. 2.4 V ವೇರಿಯಂಟ್ K43 ರಿಜಿಸ್ಟರ್ಡ್ ವೆಹಿಕಲ್, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲೂ ಕೂಡ ನಿಮಗೆ ವಿತ್ ಅಲೋವಿಲ್ಸ್ ಇರುತ್ತೆ. ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್ ಸಿಸ್ಟಮು, ಆಟೋಮೆಟಿಕ್ AC ಇವೆಲ್ಲನೂ ಕೂಡ ಕಾಮನ್ ಅಂತ ಹೇಳ್ಬೋದು. ಮಾಡೆಲ್ ಇದು ಸರ್ 2016 ಮಾಡಲ್. ಇದು 2016ನೇ ಮಾಡಲು. ಓನರು ಸೆಕೆಂಡ್ ಓನರ್ ಆಗಿದೆ ಸರ್. ಸೆಕೆಂಡ್ ಓನರ್, 2 ಮಾಲೀಕರಾಗಿರ್ತಾರೆ. ಎಷ್ಟು ಓಡಿದೆ ಇದು ಸರ್? ಇದು ಬಂದು 1 ಲಕ್ಷ ಓಡಿದೆ. ಓಕೆ, 1 lakh ಚೇಂಜ್ ಕಿಲೋಮೀಟರ್ ಡ್ರಿವನ್. ನಿಮಗೆ 13-14+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು ಬಂದು 17 ಲಕ್ಷ ಹೇಳ್ತಾರೆ ಸರ್, ನೆಗೋಷಿಯಬಲ್. ಓಕೆ, 17 lakhs ನೆಗೋಷಿಯಬಲ್. ಲೋನ್ ಎಷ್ಟವರೆಗೂ ಆಗುತ್ತೆ ಇದಕ್ಕೆ? ಸರ್ ಲೋನ್ ಅಪ್ ಟು ಒಂದು 15 lakhs ತನಕ ಲೋನ್ ಆಗುತ್ತೆ. ಓಕೆ, 15 lakhs 15 ಲಕ್ಷದವರೆಗೆ ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾರುತಿ ಸುಜುಕಿ ಎರ್ಟಿಗಾ ನೀವು ನೋಡ್ತಾ ಇರ್ಬೋದು, ತುಂಬ ಜನ ಕೇಳ್ತಾನೆ ಇರ್ತೀರಾ ಎರ್ಟಿಗಾ ಬೇಕು ಅಂತ. ಇದರಲ್ಲೂ ಕೂಡ ನಿಮಗೆ ವಿತ್ ಅಲೋವಿಲ್ಸ್ ನೋಡ್ತಾ ಇರ್ಬೋದು. ಇದು ಬಂದು K51 ಅಂದರೆ ಬ್ಯಾಂಗ್ಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ರೇಸ್ ಸೈಡಲ್ಲಿ ನಂಬರ್ ಪ್ಲೇಟ್ ಕೂಡ ತೋರಿಸ್ಕೊಡ್ತೀನಿ. ಇದು ಬಂದು ZDI ಪ್ಲೇಸ್ ಅಂದರೆ ನಿಮಗೆ ಕಂಪ್ಲೀಟ್ಲಿ ಡೀಸೆಲಲ್ಲಿ ಟಾಪ್ ಎಂಡ್ ಅಂತ ಹೇಳ್ಬೋದು. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಬರುತ್ತೆ. ಅಲೋವಿಲ್ಸು, ಡ್ಯೂಯಲ್ ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಇರುತ್ತೆ. ಪುಷ್ ಸ್ಟಾರ್ಟ್ ಬಟನ್ ಇದೆ ಅಲ್ಲ ಇದ್ರೆ? ಹೌದು ಸರ್, ಪುಷ್ ಸ್ಟಾರ್ಟ್. ಓಕೆ, ವಿತ್ ಪುಷ್ ಸ್ಟಾರ್ಟ್ ಬಟನ್ ಇರುತ್ತೆ. ಮಾಡಲ್ ಇದು ಸರ್ 2015-16 ಮಾಡಲ್. ಇದು 2015 ಮತ್ತು 16ನೇ ಸಾಲಿನ ಗಾಡಿ ಇದಾಗಿರುತ್ತೆ. ಓನರು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಎಷ್ಟು ಓಡಿದೆ ಇದು ಸರ್? ಇದು ಬಂದು 96,000 ಓಡಿದೆ. ಓಕೆ, 96,000 ಕಿಲೋಮೀಟರ್ ಡ್ರಿವನ್, 18-20+ ಮೈಲೇಜ್ ಕೂಡ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? 9,25,000 ಹೇಳ್ತಾರೆ ಸರ್, ನೆಗೋಷಿಯಬಲ್ ಅಂತ. 9,25,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೂ ಆಗುತ್ತೆ ಇದಕ್ಕೆ? ಸರ್ ಲೋನ್ ಅಪ್ ಟು ನಿಮ್ಗೊಂದು 8 ಲಕ್ಷ ತನಕ ಲೋನ್ ಆಗುತ್ತೆ ಸರ್. ಓಕೆ, 8 lakhsವರೆಗೂ ಕೂಡ ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ವೋಲ್ಕ್ಸ್ವ್ಯಾಗನ್ ಪೋಲೋ K12 ಅಂದರೆ ಮಡಿಕೇರಿ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದು ಬಂದು ಐಲೈನ್, ನಿಮಗೆ ಅಲೋವಿಲ್ಸ್ ಇರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುತ್ತೆ. ಆಲ್ಫಾ ಪವರ್ ಇಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ಇರುತ್ತೆ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಇರುತ್ತೆ. ಮಾಡಲ್ ಇದು ಸರ್ 16-17 ಇದು ಅಂದರೆ 16 ಮ್ಯಾನುಫ್ಯಾಕ್ಚರಿಂಗ್, 17 ರಿಜಿಸ್ಟ್ರೇಷನ್ ಆಗಿದೆ. ಓಕೆ, 2016 ಮತ್ತು 17ನೇ ಸಾಲಿನ ಗಾಡಿ ಇದು. ಓನರು ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್. ಪೆಟ್ರೋಲ್ ಡೀಸೆಲ್ ಇದು? ಪೆಟ್ರೋಲ್ ವೇರಿಯಂಟ್. ಇದು ಎಷ್ಟು ಓಡಿದೆ ಇದು? ಸರ್ ಇದು ಬಂದು 95,000 ಓಡಿದೆ. ಓಕೆ, 95,000 ಕಿಲೋಮೀಟರ್ ಡ್ರಿವನ್. ಮೈಲೇಜ್ ಎಲ್ಲ ಒಂದು 16+ ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 6 lakhs ಹೇಳ್ತಾರೆ ಸರ್, ನೆಗೋಷಿಯಬಲ್ ಅಂತ. ಓಕೆ, 6 ಲಕ್ಷ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೂ ಆಗುತ್ತೆ? ಲೋನ್ ಅಪ್ ಟು ನಿಮ್ಗೊಂದು 4.5 ಇಂದ 5 ತನಕನೂ ಆಗುತ್ತೆ ಸರ್. ಓಕೆ, 4.5 5 ಲಕ್ಷದವರೆಗೂ ಕೂಡ ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೊಂದು ವೋಲ್ಕ್ಸ್ವ್ಯಾಗನ್ ಪೋಲೋ TDI ಡೀಸೆಲ್ ಇಂಜಿನ್ K03 ಬ್ಯಾಂಗ್ಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು. ಇದು ಬಂದು ನಿಮಗೆ ಬ್ಲೂ ಕಲರ್ ಗಾಡಿ ಇರುತ್ತೆ. ಇದರಲ್ಲೂ ಕೂಡ ನಿಮಗೆ ವಿತ್ ಅಲೋವಿಲ್ಸ್, ಟೈರ್ ಕಂಡೀಷನ್ ನೀವು ನೋಡ್ತಾ ಇರ್ಬೋದು. ಮಾಡಲ್ ಇದು ಸರ್ 2013 ಮಾಡಲ್. ಇದು 2013ನೇ ಮಾಡಲು. ಓನರು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಎಷ್ಟು ಓಡಿದೆ ಇದು? ಸರ್ ಇದು ಬಂದು 97,000 ಓಡಿದೆ. ಓಕೆ, 97,000 ಅಂದರೆ 97,000 ಕಿಲೋಮೀಟರ್ ಡ್ರಿವನ್, 18+ ನೀವು ಮೈಲೇಜ್ ಕೂಡ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಬಂದು ಐಲೈನ್. ಇದು ಆಲ್ಫಾ ಪವರ್ ಇಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮು, ಡ್ಯೂಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿಚೀಲ ಜೊತೆಗೆ ABS ಕೂಡ ಇರುತ್ತೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 5,25,000 ಹೇಳ್ತಾರೆ ಸರ್, ನೆಗೋಷಿಯಬಲ್. ಓಕೆ, 5,25,000 ಅಂದರೆ 5,25,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೂ ಆಗುತ್ತೆ ಇದಕ್ಕೆ? ಸರ್ ಲೋನ್ ಅಪ್ ಟು ನಿಮ್ಗೊಂದು 4 lakhs ತನಕ ಲೋನ್ ಆಗುತ್ತೆ ಸರ್. ಓಕೆ, 4 ಲಕ್ಷದವರೆಗೆ ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ಕಾರ್ಪಿಯೋ ಒಳ್ಳೆ ಫ್ಯಾಮಿಲಿ ಗಾಡಿ ಅಂತ ಹೇಳ್ಬೋದು. K50 ಅಂದರೆ ಬ್ಯಾಂಗ್ಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು. ಇದು ಬಂದು VX ವೇರಿಯಂಟು, VLX ವೇರಿಯಂಟು K50 ಬ್ಯಾಂಗ್ಳೂರು ರಿಜಿಸ್ಟರ್ಡ್ ವೆಹಿಕಲ್, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಮಾಡಲ್ ಇದು ಸರ್ 2010 ಮಾಡಲ್. ಇದು 2010ನೇ ಮಾಡಲು ವಿತ್ ಅಲೋವಿಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಓನರು ಸಿಂಗಲ್ ಓನರು ಸರ್. ಸಿಂಗಲ್ ಓನರ್. ಎಷ್ಟು ಓಡಿದೆ ಇದು? ಸರ್ ಇದು ಬಂದು 85,000 ಓಡಿದೆ. ಓಕೆ, 85,000 ಅಂದರೆ 85,000 ಕಿಲೋಮೀಟರ್ ಡ್ರಿವನ್. ಆಲ್ಫಾ ಪವರ್ ಇಂಡೋ, ಪವರ್ ಸ್ಟೀರಿಂಗು, AC ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ರೂಫ್ AC ಕೂಡ ನೀವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮೈಲೇಜ್ ಎಲ್ಲ ಒಂದು 12-13 ನೀವು ಆರಾಮಾಗಿ ನಿಮ್ಗೆ ಬಂದೇ ಬರುತ್ತೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 4,90,000 ಹೇಳ್ತಾರೆ ಸರ್, ನೆಗೋಷಿಯಬಲ್. ಓಕೆ, 4,90,000 4,90,000 ನಿಮ್ಗೆ ಅದರಲ್ಲೂ ಕೂಡ ಹೆಚ್ಚು ಕಡಿಮೆ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ ಒಳ್ಳೆ ಪ್ರೈಸ್ಗೆ ಇದು ಕೂಡ ನಿಮಗೆ ಕ್ಲೋಸ್ ಆಗುತ್ತೆ. ಮಾರುತಿ ಸುಜುಕಿ ಬ್ರೆಜಾ ನಾನು ನಿಮಗೆ ಪೂರ್ತಿ ಕಾರ್ನು ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು K04 ಅಂದರೆ ಬ್ಯಾಂಗ್ಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಮಾಡಲ್ ಇದು ಸರ್ 2018 ಇದು 2018 ಮಾಡಲು. ಓನರು
ಸಿಂಗಲ್ ಓನರ್ ಆಗಿದೆ ಸಿಂಗಲ್ ಓನರು. ವೇರಿಯಂಟು ZDI ಸರ್ ಇದು. ZDI ಡೀಸೆಲ್ ನಿಮಗೆ ಟಾಪ್ ಎಂಡ್ ನಿಮಗೆ ವಿತ್ ಅಲವೆಲ್ಸ್ ಇರುತ್ತೆ, ಬ್ಯಾಕ್ ವೈಫರ್ ವಿತ್ ಡಿಫಾಗರು, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುತ್ತೆ. ಓಡಿರೋದು ಎಷ್ಟಿದು ಸರ್ 68,000 ಓಡಿದೆ. ಓಕೆ 68,000 ಅಂದರೆ 68,000 ಕಿಲೋಮೀಟರ್ ಡ್ರಿವನ್, 18+ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 9,75,000 ಹೇಳ್ತಾರೆ ಸರ್ ನೆಗೋಷಿಯಬಲ್. ಓಕೆ 9,75,000, 9,75,000 ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಲೋನ್ ಅಪ್ ಟು ನಿಮ್ಗೆ ಒಂದು 8 lakhs ತನಕ ಲೋನೇ ಆಗುತ್ತೆ ಸರ್. ಓಕೆ ಸರ್, 8 ಲಕ್ಷದವರೆಗೆ ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. Hyundai i20 ಸ್ಪೋರ್ಟ್ಸ್ ವೇರಿಯಂಟ್ KA05 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ವಿತ್ ಅಲವೆಲ್ಸ್ ಇರುತ್ತೆ, ಆಲ್ಫಾ ಪವರ್ ವಿಂಡೋ ವಿತ್ ಮಿರಾಜ್ಮೆಂಟ್, ಪವರ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗು, ಟಚ್ ಸ್ಕ್ರೀನ್ ಸಿಸ್ಟಮ್, ABS ಎಲ್ಲನೂ ಕೂಡ ಕಾಮನ್ ಅಂತ ಹೇಳ್ಬೋದು. ಮಾಡಲ್ ಇದು ಸರ್ 2020 ಇದು 2020 ಮಾಡಲು, 2020 ಮಾಡಲು. ಓನರ್ ಸಿಂಗಲ್ ಓನರು ಸರ್. ಸಿಂಗಲ್ ಓನರ್. ಎಷ್ಟು ಓಡಿದೆ ಇದು? ಸರ್ ಬರೀ 6,000 ಓಡಿದೆ ಗಾಡಿ. 6,000, 6,000 ಕಿಲೋಮೀಟರ್ ಡ್ರಿವನ್. ಪೆಟ್ರೋಲ್ ಡೀಸೆಲ್ ಇದು? ಸರ್ ಪೆಟ್ರೋಲ್ ವೇರಿಯಂಟ್ ಇದು. ಓಕೆ 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 8,50,000 ಹೇಳ್ತಾರೆ ಸರ್ ನೆಗೋಷಿಯಬಲ್. ಓಕೆ 8,50,000, 8,50,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಇದರಲ್ಲಿ? ಸರ್ ಲೋನ್ ಅಪ್ ಟು ನಿಮ್ಗೆ ಒಂದು 7 lakhs ತನಕ ಲೋನ್ ಆಗುತ್ತೆ ಸರ್. ಓಕೆ 7 ಲಕ್ಷದವರೆಗೆ ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. Volkswagen Polo ಮತ್ತೊಂದು ಬ್ಲೂ ಕಲರಲ್ಲಿ ಇರುತ್ತೆ, ನೀವು ನೋಡ್ತಾ ಇರ್ಬೋದು. ಇದು ಬಂದು KA03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಇದು ಕೂಡ ನಿಮಗೆ ಐಲೈನ್ ವೇರಿಯಂಟ್. ಇದು ಮಾಡಲ್ ಇದು ಸರ್ 2015 ಮಾಡಲ್ ಇದು. 2015 ಮಾಡಲು. ಓನರ್ ಸೆಕೆಂಡ್ ಓನರ್ ಆಗಿದೆ ಸರ್ ಇದು. ಓಕೆ 2 ಮಾಲೀಕರಾಗಿರ್ತಾರೆ. ಪೆಟ್ರೋಲ್ ಡೀಸೆಲ್ ಇದು? ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಎಷ್ಟು ಓಡಿದೆ ಇದು? ಸರ್ ಇದು ಬಂದು 68,000 ಓಡಿದೆ. ಓಕೆ 68,000 ಅಂದರೆ ಕೇವಲ 68,000 ಕಿಲೋಮೀಟರ್ ಡ್ರಿವನ್. ಆಲ್ಫಾ ಪವರ್ ವಿಂಡೋ ವಿತ್ ಮಿರಾಜ್ಮೆಂಟ್, ಪವರ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗ್, 2 ಗಾಳಿ ಚೀಲ ಜೊತೆಗೆ ABS ಕೂಡ ಬರುತ್ತೆ. ಮೈಲೇಜ್ ಎಲ್ಲ 16-17 ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 5,80,000 ಹೇಳ್ತಾರೆ ಸರ್ ನೆಗೋಷಿಯಬಲ್. ಓಕೆ 5,80,000, 5,80,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಲ್ಲ ಅಪ್ ಟು ನಿಮ್ಗೊಂದು 4,000 ರಿಂದ 4,25,000 ಲಕ್ಷ ಲೋನ್ ಸಿಗುತ್ತೆ. ಓಕೆ 4 to 4.5 lakhs ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾರುತಿ ಸುಜುಕಿ ಸ್ವಿಫ್ಟ್ ನ್ಯೂ ಶೇಪ್ ಕೂಡ ಇರುತ್ತೆ, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. KA04 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಬಂದು ZX ಪೆಟ್ರೋಲ್ ಟಾಪ್ ಆ್ಯಂಡ್ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಕೂಡ ನೀವು ನೋಡ್ತಾ ಇರ್ಬೋದು. ನಿಮ್ಗೆ ಇದರಲ್ಲಿ ಅಲವೆಲ್ಸ್ ಇರುತ್ತೆ, ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗ್, 2 ಗಾಳಿ ಚೀಲ ಜೊತೆಗೆ ABS ಆ್ಯಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಕೂಡ ಇರುತ್ತೆ. ಮಾಡಲ್ ಇದು ಸರ್ 2020 ಮಾಡಲು ಸರ್. ಓಕೆ 2020 2020 ಮಾಡಲು. ಓನರು ಸಿಂಗಲ್ ಓನರು ಸರ್. ಸಿಂಗಲ್ ಓನರ್. ಎಷ್ಟು ಓಡಿದೆ ಇದು? ಸರ್ ಬರೀ 27,000 ಓಡಿದೆ. ಓಕೆ 27,000 ಅಂದರೆ 27,000 ತುಂಬಾ ಕಡಿಮೆ ಅಂತ ಹೇಳ್ಬೋದು. ಮೈಲೇಜ್ ಎಲ್ಲ 18+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು 7,75,000 ಹೇಳ್ತಾರೆ ಸರ್ ನೆಗೋಷಿಯಬಲ್. 7,75,000, 7,75,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ಲೋನ್ ಅಪ್ ಟು ನಿಮ್ಗೊಂದು 6.5 ರಿಂದ 7 ಲಕ್ಷ ಲೋನೇ ಆಗ್ಬಿಡುತ್ತೆ. 6.5 ರಿಂದ 7 ಲಕ್ಷ ಲೋನೇ ಆಗುತ್ತೆ. ಮಾರುತಿ ಸುಜುಕಿ ಸ್ವಿಫ್ಟ್ ಡೆಕಾ ವೇರಿಯಂಟ್ ಅಂದರೆ ನಿಮಗೆ ಇದು ಬಂದು ಲಿಮಿಟೆಡ್ ಎಡಿಷನ್ ಅಂತ ಹೇಳ್ಬೋದು. KA05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, VXI ಅಂದರೆ ನಿಮಗೆ ಇದು ಬಂದು ಪೆಟ್ರೋಲ್ ವೇರಿಯಂಟ್. ಇದು ಮಾಡಲ್ ಇದು ಸರ್ 16-17 ಮಾಡಲ್ ಇದು. ಓಕೆ 2016 ಮತ್ತು 17ನೇ ಸಾಲಿನ ಗಾಡಿದಾಗಿರುತ್ತೆ. ಓನರು ಸಿಂಗಲ್ ಓನರು ಸರ್. ಸಿಂಗಲ್ ಓನರ್. ಎಷ್ಟು ಓಡಿದೆ ಇದು? ಸರ್ ಇದು ಬಂದು 48,000 ಓಡಿದೆ. ಓಕೆ 48,000 ಕಿಲೋಮೀಟರ್ ಡ್ರಿವನ್. ನೀವು ನೋಡ್ತಾ ಬಂದು ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಂಟೀರಿಯರ್ ಎಲ್ಲ ನಿಮಗೆ ಚೇಂಜಸ್ ಇರುತ್ತೆ, ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಮೈಲೇಜ್ ಎಲ್ಲ 16+ ಆಸ್ ಯೂಶುವಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 6,80,000 ಹೇಳ್ತಾರೆ ಸರ್ ನೆಗೋಷಿಯಬಲ್. ಓಕೆ 6,80,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ಲೋನ್ ಅಪ್ ಟು ಒಂದು 5.5 ಲಕ್ಷ ಲೋನ್ ಆಗಿಬಿಡುತ್ತೆ. ಓಕೆ 5.5 lakhs ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ರೆನಾಲ್ಟ್ ಕ್ವಿಡ್ RXL ವೇರಿಯಂಟ್. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಕೂಡ. ಮಾಡಲ್ ಇದು ಸರ್ ಇದು ಬಂದು 2020 ಮಾಡಲು ಸರ್ ಇದು. 2020 ಮಾಡಲು. ಓನರು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಎಷ್ಟು ಓಡಿದೆ ಇದು? ಸರ್ ಇದು ಬಂದು 49,000 ಓಡಿದೆ. ಓಕೆ 49,000 ಕಿಲೋಮೀಟರ್ ಡ್ರಿವನ್. ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನೀವೇನು ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಇದರಲ್ಲಿ ನಿಮಗೆ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇವೆಷ್ಟು ಕೂಡ ಕಾಮನ್ ಆಗಿರುತ್ತೆ. ಮೈಲೇಜ್ ಎಲ್ಲ ನೀವು ಆರಾಮಾಗಿ 18-20 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು ಬಂದು 4,65,000 ಹೇಳ್ತಾರೆ ಸರ್ ನೆಗೋಷಿಯಬಲ್ ಮೈಸೂರು ಗಾಡಿ. ಓಕೆ 4,65,000, 4,65,000 ನೆಗೋಷಿಯಬಲ್ ಇರುತ್ತೆ. ಇದು ಬಂದು ಮೈಸೂರು ಗಾಡಿ. ಇದು KS09 ರಿಜಿಸ್ಟರ್ಡ್ ವೆಹಿಕಲ್. ಇದು ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ಲೋನ್ ಅಪ್ ಟು 4 ಲಕ್ಷ ತನಕ ಲೋನೇ ಆಗ್ಬಿಡುತ್ತೆ ಸರ್. 4.25 ಲಕ್ಷ. 4 ಲಕ್ಷ ಅಂದರೆ ಅಪ್ ಟು 4 lakhs ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. Hyundai ಅವರ ಗ್ರ್ಯಾಂಡ್ i10 ಕೂಡ ಇವ್ರ ಹತ್ರ ಇರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಕೂಡ. ಮಾಡಲ್ ಇದು ಸರ್ 2016 ಮಾಡಲ್ ಇದು. 2016 ಮಾಡಲು. ಓನರು ಸಿಂಗಲ್ ಓನರು ಸರ್. ಸಿಂಗಲ್ ಓನರ್. ಇದು ಬಂದು ಸ್ಪೋರ್ಟ್ಸ್ ವೇರಿಯಂಟ್, 1.2 ಇಂಜಿನ್ ಜೊತೆ ಬರುತ್ತೆ. ಎಷ್ಟು ಓಡಿದೆ ಇದು? ಸರ್ 63,000 ಓಡಿದೆ. ಓಕೆ 63,000 ಕಿಲೋಮೀಟರ್ ಡ್ರಿವನ್. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಮಿರಾಜ್ಮೆಂಟ್, ಪವರ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಟಚ್ ಸ್ಕ್ರೀನ್ ಸಿಸ್ಟಮು ವಿತ್ ನಿಮಗೆ ಏರ್ ಬ್ಯಾಗ್, 2 ಗಾಳಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ಮೈಲೇಜ್ ಎಲ್ಲ 16+ ಆಸ್ ಯೂಶುವಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 5,25,000 ಹೇಳ್ತಾರೆ ಸರ್ ನೆಗೋಷಿಯಬಲ್. ಓಕೆ 5,25,000, 5,25,000 ನೆಗೋಷಿಯಬಲ್. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ಲೋನ್ ಅಪ್ ಟು 4-4.25 ಲಕ್ಷ ಲೋನೇ ಆಗ್ಬಿಡುತ್ತೆ. ಓಕೆ 4 ರಿಂದ 4.25 ಲಕ್ಷ ಅಂದರೆ 4 to 4.5 lakhs ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್
ಎಕ್ಸ್ಪೆಕ್ಟ್ ಮಾಡ್ಬೋದು. ವರ್ಣ ಫ್ಲೂಡಿಗೂ ಕೂಡ ಇರೋ ಹತ್ರ ಇರುತ್ತೆ. ಇದು ಬಂದು K04 ಬ್ಯಾಂಗ್ಳೂರ್ ಸ್ಟೈಲ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಇದು ಸರ್ 2013 ಮಾಡಲ್ ಸರ್ ಇದು. 2013ನೇ ಮಾಡಲು. ಓನರು ಸೆಕೆಂಡ್ ಓನರ್ ಆಗಿದೆ ಸರ್. ಓಕೆ, ಸೆಕೆಂಡ್ ಓನರ್ ವಿತ್ ಅಲೋವಿಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ. ನೀವು ನೋಡ್ತಾ ಬೋದು ರೇಸ್ ಸೈಡ್ ಕೂಡ. ಇದು ಬಂದು 1.6 SX 1.5 ಇದು 1.6. ಓಕೆ, 1.6 SX ವೇರಿಯಂಟ್ ಇದು. ಎಷ್ಟು ಹೊಡಿದೆ ಅಂದರೆ ಇದು ಸರ್ ಇದು ಬಂದು 88,000 ಓಡಿದೆ. ಓಕೆ, 88,000 ಕಿಲೋಮೀಟರ್ ಡ್ರಿವನ್. ಡೀಸೆಲ್ ಅಲ್ಲ ಇದು? ಇಲ್ಲ ಸರ್, ಪೆಟ್ರೋಲ್ ಇದು. ಪೆಟ್ರೋಲ್ ವೇರಿಯಂಟ್. ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ಸ್ಮೆಂಟ್, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಡ್ಯೂಯಲ್ ಏರ್ ಬ್ಯಾಗ್, 2 ಗಾಳಿ ಚೀಲ, 6 ಏರ್ ಬ್ಯಾಗ್, 6 ಏರ್ ಬ್ಯಾಗ್, 6 ಗಾಳಿ ಚೀಲ, ಜೊತೆಗೆ ABS ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಎಲ್ಲ 14-15 ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 5,85,000 ಹೇಳ್ತಾ ಇದ್ದಾರೆ ಸರ್. ಓಕೆ, 5,85,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ಲೋನ್ ಅಪ್ ಟು ಒಂದು 4.5 ತನಕ ಆಗುತ್ತೆ ಸರ್. ಓಕೆ, 4 ಲಕ್ಷ ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹ್ಯುಂಡೈ ಇಯಾನ್. ಇದು ಬಂದು ಮ್ಯಾಗ್ನಾ ಪ್ಲಸ್ ವೇರಿಯಂಟ್ K04 ಬ್ಯಾಂಗ್ಳೂರ್ ಸ್ಟೈಲ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಇದು ಸರ್ ಇದು ಬಂದು 2014 ಮಾಡಲ್ ಸರ್ ಇದು. 2014ನೇ ಮಾಡಲು. ಓನರು ಸೆಕೆಂಡ್ ಓನರ್ ಆಗಿದೆ ಸರ್. ಓಕೆ, 2 ಮಾಲೀಕರು ಆಗಿರ್ತಾರೆ. ನಿಮಗೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ಬರುತ್ತೆ. ಎಷ್ಟು ಹೊಡಿದೆ ಇದು? ಸರ್ ಇದು ಬಂದು ಈ ಗಾಡಿ ಬಂದು ನಿಮಗೆ ಪೆಟ್ರೋಲ್ ವಿತ್ CNG ಕನೆಕ್ಷನ್ ಇರುವಂಥ ಗಾಡಿ ಇದಾಗಿರುತ್ತೆ. ಎಷ್ಟು ಹೊಡಿದೆ ಇದು? ಸರ್ ಇದು ಬಂದು 45,000 ಓಡಿದೆ. ಓಕೆ, 45,000 ಕಿಲೋಮೀಟರ್ ಹತ್ತತ್ರ ಓಡಿರುತ್ತೆ. ನಿಮಗೆ ಮೈಲೇಜ್ ಎಲ್ಲ 20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 2,90,000 ಹೇಳ್ತಾರೆ ಸರ್. ನೆಗೋಷಿಯಬಲ್ 2,90,000 ಹೇಳ್ತಿದ್ದಾರೆ. ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ಲೋನ್ ಅಪ್ ಟು ನಿಮಗೊಂದು ಮ್ಯಾಕ್ಸಿಮಮ್ ಲೋನೇ ಆಗ್ಬಿಡುತ್ತೆ ಸರ್ ಇದು. ಫುಲ್ಲೇ ಲೋನ್ ಆಗ್ಬಿಡುತ್ತೆ. ಅಲ್ಲಿಗೆ 0 ಡೌನ್ ಪೇಮೆಂಟಲ್ಲಿ ಬೇಕಾದ್ರೆ ಸಿಗ್ಬೋದು ಇದು. ಹೌದು. ಓಕೆ ಸರ್. ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ನೀವು ನೋಡ್ತಾ ಬೋದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಇದು ಸರ್ 2016 ಮಾಡಲ್ ಇದು. 2016ನೇ ಮಾಡಲು. ಓನರು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಅಂದರೆ ಏಕಮಾಲೀಕರ ಗಾಡಿ ಇದಾಗಿರುತ್ತೆ. ಇದು ಬಂದು K25 ರಿಜಿಸ್ಟರ್ಡ್ ವೆಹಿಕಲ್ VXI ಅಂದರೆ ನಿಮಗೆ ಪೆಟ್ರೋಲ್ ಮಿಡ್ ವೇರಿಯಂಟ್ ಅಂತಲೇ ಹೇಳ್ಬೋದು. ಎಷ್ಟು ಹೊಡಿದೆ ಇದು? ಸರ್ ಇದು ಬಂದು 80,000 ಓಡಿದೆ. ಓಕೆ, 80,000 ಕಿಲೋಮೀಟರ್ ಡ್ರಿವನ್. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ವೇರಿಯಂಟ್ ಆದ್ದರಿಂದ 16+ ನೀವು ಮೈಲೇಜ್ ಕೂಡ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 6,25,000 ಹೇಳ್ತಾರೆ ಸರ್. ನೆಗೋಷಿಯಬಲ್. ಓಕೆ, 6,25,000 ಅಂದರೆ 6,25,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ಲೋನ್ ಅಪ್ ಟು ನಿಮ್ಗೊಂದು 5.5 ಲಕ್ಷ ತನಕ ಲೋನ್ ಆಗುತ್ತೆ. ಓಕೆ, 5.5 lakhs ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹೋಂಡಾ ಸಿಟಿ ಹೈವಿ ಟೆಕ್ ಅಂದರೆ ಪೆಟ್ರೋಲ್ ಇಂಜಿನ್ ಗಾಡಿ ಇದು. ನೀವು ನೋಡ್ತಾ ಬೋದು. ಇದು ಬಂದು K04 ಬ್ಯಾಂಗ್ಳೂರ್ ಸ್ಟೈಲ್ ವೆಹಿಕಲ್ ಇದಾಗಿರುತ್ತೆ. ನಿಮಗೆ ಇದರಲ್ಲಿ ಅಲೋವೆಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, 2 ಗಾಳಿ ಚೀಲ, ABS ಎಲ್ಲನೂ ಕೂಡ ಇರುತ್ತೆ. ಮಾಡಲ್ ಇದು ಸರ್ 2010 ಮಾಡಲ್ ಇದು. 2010ನೇ ಮಾಡಲು. ಓನರು ಸಿಂಗಲ್ ಓನರ್ ಸರ್. ಎಷ್ಟು ಹೊಡಿದೆ ಇದು? ಸರ್ 82,000 ಓಡಿದೆ. ಓಕೆ, 82,000 ಕಿಲೋಮೀಟರ್ ಡ್ರಿವನ್. ಮೈಲೇಜ್ ಎಲ್ಲ ನೀವು ಆರಾಮಾಗಿ 16+ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 4,50,000 ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. ಓಕೆ, 4,50,000 ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ಲೋನ್ ಅಪ್ ಟು ನಿಮ್ಗೊಂದು 2.5-3 ಲಕ್ಷ ಆಗುತ್ತೆ ಸರ್. ಓಕೆ, 2.5 to 3 lakhs ಅಂದರೆ 2.5 3 ಲಕ್ಷ ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೊಂದು Hyundai i20 ನೀವು ನೋಡ್ತಾ ಇರ್ಬೋದು. ಗಾಡಿ ಯಾವ ರೀತಿ ಕ್ಲಾಸ್ ಕಂಡೀಷನ್ ಇರುತ್ತೆ ಅಂತ. K01 ಅಂದರೆ ಬೆಂಗಳೂರು ನೋಂದಾಯಿತ ವೆಹಿಕಲ್ ಇದಾಗಿರುತ್ತೆ. ವಿತ್ ಅಲೋವೆಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಇದು ಸರ್ 2009 ಮಾಡಲ್ ಇದು. ಓಕೆ, 2009ನೇ ಮಾಡಲು. ಓನರು ಸೆಕೆಂಡ್ ಓನರ್ ಆಗಿದೆ ಸರ್. ಸೆಕೆಂಡ್ ಓನರ್. ಇದು ಬಂದು ಆಸ್ಟಾ ನಿಮಗೆ ಕಂಪ್ಲೀಟ್ಲಿ ಟಾಪ್ ಆ್ಯಂಡ್ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಪೆಟ್ರೋಲ್ ಇದು? ಹೌದು ಸರ್, ಪೆಟ್ರೋಲ್ ವೇರಿಯಂಟ್. ಎಷ್ಟು ಹೊಡಿದೆ ಇದು? ಸರ್ ಬರೀ 57,000 ಓಡಿದೆ. ಓಕೆ, 57,000 ಕಿಲೋಮೀಟರ್ ಡ್ರಿವನ್. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಡ್ಯೂಯಲ್ ಏರ್ ಬ್ಯಾಗು, 2 ಗಾಳಿ ಚೀಲ, ಜೊತೆಗೆ ABS ಕೂಡ ಇರುತ್ತೆ. ನೀವು ನೋಡ್ತಾ ಇರ್ಬೋದು. ಇಂಟೀರಿಯರ್ ಕೂಡ ನಾನು ಕ್ಲೀನಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಮೈಲೇಜ್ ಎಲ್ಲ ನೀವು ಆರಾಮಾಗಿ 16+ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? 3,40,000 ಹೇಳ್ತಾರೆ ಸರ್. ನೆಗೋಷಿಯಬಲ್. ಓಕೆ, 3,40,000 3,40,000 ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ ಒಳ್ಳೆ ಪ್ರೈಸ್ಗೆ ಇದು ಕೂಡ ಕ್ಲೋಸ್ ಆಗುತ್ತೆ. ಮಾರುತಿ ಸುಜುಕಿ ವ್ಯಾಗನರ್ ಕೂಡ ಇರುತ್ತೆ. ಅವೈಲಬಿಲಿಟಿ ಇರುತ್ತೆ. ನಾನು ನಿಮಗೆ ನಂಬರ್ ಪ್ಲೇಟ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. K04 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದು ಬಂದು VXI ವೇರಿಯಂಟ್. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಜೊತೆಗೆ ಇದು ಬಂದು ಆಟೋಮೆಟಿಕ್ ವೇರಿಯಂಟ್. ಇದು ಮಾಡಲು ಸರ್ 2015 ಮಾಡಲ್ ಸರ್ ಇದು. 2015ನೇ ಮಾಡಲು. ಓನರು ಸಿಂಗಲ್ ಓನರ್ ಆಗಿದೆ ಸರ್. ಸಿಂಗಲ್ ಓನರ್. ಎಷ್ಟು ಹೊಡಿದೆ ಇದು? ಸರ್ ಬರೀ 49,000 ಓಡಿದೆ. ಓಕೆ, 49,000 ಕಿಲೋಮೀಟರ್ ಡ್ರಿವನ್. ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ಸ್ಮೆಂಟ್, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಾನು ಹಿಂದೆ ಹೇಳ್ದಂಗೆ ಇದು ಬಂದು ಆಟೋಮೆಟಿಕ್ ವೇರಿಯಂಟು. ಮೈಲೇಜ್ ಎಲ್ಲ 15-16 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 4,50,000 ಹೇಳ್ತಾರೆ ಸರ್. ನೆಗೋಷಿಯಬಲ್. ಓಕೆ, 4,50,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ಲೋನ್ ಅಪ್ ಟು ನಿಮ್ಗೊಂದು 3.5-4 ಲಕ್ಷ ಲೋನೇ ಆಗುತ್ತೆ. ಓಕೆ, 3.5 to 4 lakhs ಅಲ್ಲಿಗೆ ನಿಮಗೆ 50,000 1 ಲಕ್ಷ ಡೌನ್ ಪೇಮೆಂಟಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಮತ್ತು ಸುಜುಕಿ CS ಇದು ಬಂದು ನಿಮಗೆ ಆಲ್ಫಾ ವೇರಿಯಂಟ್ ಅಂದರೆ ನಿಮಗೆ ಕಂಪ್ಲೀಟ್ಲಿ ಟಾಪ್ ಆ್ಯಂಡ್ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು. ನನಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ನಿಮಗೆ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಮಾಡಲ್ ಇದು ಸರ್ 2018 ಮಾಡಲು. 2018ನೇ ಮಾಡಲು. ಓನರು ಸಿಂಗಲ್ ಓನರ್ ಆಗಿದೆ. ಓಕೆ, ಏಕಮಾಲೀಕರ ಗಾಡಿ ಇದಾಗಿರುತ್ತೆ. ಇದು ಬಂದು ನಿಮಗೆ ಡೀಸೆಲ್ ವೇರಿಯಂಟ್ ವಿತ್ ಅಲೋವೆಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಇಂಟೀರಿಯರ್ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ಸ್ಮೆಂಟ್, ಪವರ್ ಸ್ಟೇರಿಂಗು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಡ್ಯೂಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ, ಜೊತೆಗೆ ABS,
ಅದು ಇಲ್ಲದೆ ನಿಮಗೆ ಪುಷ್ ಸ್ಟಾರ್ಟ್ ಬಟನ್ ಕೂಡ ಈ ಗಾಡಿಲಿ ಬರುತ್ತೆ. ನಾನು ನಿಮಗೆ ಕಂಪ್ಲೀಟ್ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮೈಲೇಜ್ ಎಲ್ಲ 18+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಸರ್ 1,17,000 ಓಡಿದೆ. ಓಕೆ 1,17,000 ಕಿಲೋಮೀಟರ್ ಡ್ರಿವನ್. ಪ್ರೈಸು 8,50,000 ಹೇಳ್ತಾರೆ ಸರ್ ನೆಗೋಷಿಯಬಲ್. ಓಕೆ 8,50,000 ನೆಗೋಷಿಯಬಲ್. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ಲೋನ್ ಅಪ್ ಟು ನಿಮ್ಗೊಂದು 7,000 7.5 ಲಕ್ಷ ಲೋನ್ ಆಗುತ್ತೆ. ಓಕೆ 7 to 7.5 lakhs ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಯಾನ್ ಡಿಲೈಟ್ ಪ್ಲಸ್ ವೇರಿಯಂಟ್ ಇದು K09 ಅಂದರೆ ನಿಮಗೆ ಲೋಕಲ್ ಮೈಸೂರು ಪಾಸಿಂಗ್ ವೆಹಿಕಲ್ ಇದಾಗಿರುತ್ತೆ. ಪೂರ್ತಿ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಇದು ಸರ್ 2015 ಮಾಡಲ್, 2015 ಮಾಡಲು. ಓನರು ಸೆಕೆಂಡ್ ಓನರ್ ಆಗಿದೆ ಸರ್. ಸೆಕೆಂಡ್ ಓನರ್. ಎಷ್ಟು ಓಡಿದೆ ಇದು? ಸರ್ ಬರೀ 61,000 ಓಡಿದೆ. ಓಕೆ 61,000 ಕಿಲೋಮೀಟರ್ ಡ್ರಿವನ್. ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಷ್ಟು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮೈಲೇಜ್ ಎಲ್ಲ 20+ ನೀವು ಆರಾಮಾಗಿ ಬಂದೇ ಬರುತ್ತೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? 3,25,000 ಹೇಳ್ತಾರೆ ಸರ್ ನೆಗೋಷಿಯಬಲ್. ಓಕೆ 3,25,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಇದು ಬಂದು ಎರಾ ಪ್ಲಸ್ ವೇರಿಯಂಟ್ ಇದು. ನಾನು ನಿಮಗೆ ಅದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಪ್ರೈಸ್ ಇದು ಸರ್ 3,25,000 3,25,000 ನೆಗೋಷಿಯಬಲ್. ಓಕೆ ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ಲೋನ್ ಅಪ್ ಟು ಒಂದು 2.5 ಲಕ್ಷ ಲೋನ್ ಆಗಿಬಿಡುತ್ತೆ. ಓಕೆ 2.5 lakhs ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕ್ವಿಡ್ ನೀವು ನೋಡ್ತಾ ಆಗ್ಬೋದು ಗಾಡಿ ಯಾವ ರೀತಿ ಕ್ಲಾಸ್ ಕಂಡೀಷನ್ ಇರುತ್ತೆ ಅಂತ. ಇದು ಬಂದು K02 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಟೈರ್ ಕಂಡೀಷನ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಇದು ಸರ್ 2016 ಮಾಡಲು, 2016ನೇ ಮಾಡಲು. RXL ವೇರಿಯಂಟು. ಓನರು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಎಷ್ಟು ಓಡಿದೆ ಇದು? ಸರ್ ಬರೀ 26,000 ಓಡಿದೆ. ಓಕೆ 26,000 ಕಿಲೋಮೀಟರ್ ಡ್ರಿವನ್. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಎಲ್ಲ 18-20 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 3,25,000 ಹೇಳ್ತಾರೆ ಸರ್ ನೆಗೋಷಿಯಬಲ್. ಓಕೆ 3,25,000 3,25,000 ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ಲೋನ್ ಅಪ್ ಟು ನಿಮ್ಗೊಂದು ಮ್ಯಾಕ್ಸಿಮಮ್ ಲೋನೇ ಆಗ್ಬಿಡುತ್ತೆ ಸರ್. 0 ಪೇಮೆಂಟ್ ಮೇಲೆ ತೊಗೋಬೋದು. ಓಕೆ 0 ಡೌನ್ ಪೇಮೆಂಟಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಮತ್ತೊಂದು Hyundai i20 K09 ಅಂದರೆ ನಿಮಗೆ ಲೋಕಲ್ ಮೈಸೂರು ಪಾಸಿಂಗ್ ವೆಹಿಕಲ್ ಇದು ಕೂಡ ಆಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ವಿತ್ ಅಲೋವಿಲ್ಸ್ ಬರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಆಗ್ಬೋದು. ಮಾಡಲ್ ಇದು 2017 ಮಾಡಲ್ ಸರ್. 2017ನೇ ಮಾಡಲು. ಪೆಟ್ರೋಲ್ ವೇರಿಯಂಟು. ಓನರು ಸಿಂಗಲ್ ಓನರ್. ಓಕೆ ಏಕಮಾಲಿಕರ ಗಾಡಿ ಇದಾಗಿರುತ್ತೆ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ. ಇದು ಬಂದು ಆಸ್ಟಾ ವೇರಿಯಂಟು. ಅಷ್ಟು ಆಪ್ಷನಲ್ ಬರುತ್ತೆ ಸರ್. ಓಕೆ ಎಷ್ಟು ಓಡಿದೆ ಇದು? ಸರ್ 33,000 ಓಡಿದೆ. ಓಕೆ 33,000 ಕಿಲೋಮೀಟರ್ ಡ್ರಿವನ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು ವಿತ್ ಮಿರಾಸ್ಮೆಂಟು, ಟಚ್ ಸ್ಕ್ರೀನ್ ಸಿಸ್ಟಮು, 6 ಏರ್ ಬ್ಯಾಗ, 6 ಏರ್ ಬ್ಯಾಗ್. ಓಕೆ 6 ಗಾಳಿ ಚೀಲ ಜೊತೆಗೆ ABS ಆಂಟಿಲಾಕ್ ಬ್ರೇಕಿಂಗ್ ಸಿಸ್ಟಮ್ ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಎಲ್ಲ ನೀವು 60+ ಆಸ್ ಯೂಶುವಲ್ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 7,75,000 ಹೇಳ್ತಾರೆ ಸರ್ ನೆಗೋಷಿಯಬಲ್. ಓಕೆ 7,75,000 ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ಲೋನ್ ಅಪ್ ಟು ನಿಮ್ಗೊಂದು 6.5 ಲಕ್ಷ ಲೋನ್ ಆಗ್ಬಿಡುತ್ತೆ ಸರ್. ಓಕೆ 6.5 lakhs ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ನೀವು ನೋಡ್ತಾ ಆಗ್ಬೋದು. ಇದು ಕೂಡ K09 ಅಂದರೆ ಲೋಕಲ್ ಮೈಸೂರು ಪಾಸಿಂಗ್ ವೆಹಿಕಲ್ ಇದಾಗಿರುತ್ತೆ. ಇದು ಬಂದು ZDI ಅಂದರೆ ನಿಮಗೆ ಡೀಸೆಲ್ ಟಾಪ್ ಎಂಡ್ ಅಂತ ಹೇಳ್ಬೋದು. ವಿತ್ ಅಲೋವಿಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಆಗ್ಬೋದು. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಡ್ಯುಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಇದು ಸರ್ 2018 ಮಾಡಲು, 2018 ಮಾಡಲು. ಓನರು ಸಿಂಗಲ್ ಓನರ್ ಆಗಿದೆ. ಎಷ್ಟು ಓಡಿದೆ ಇದು? ಸರ್ ಬರೀ 64,000 ಓಡಿದೆ. ಓಕೆ 64,000 ಕಿಲೋಮೀಟರ್ ಡ್ರಿವನ್. ಇದು ಬಂದು ಆಟೋಮೆಟಿಕ್ ವೇರಿಯಂಟ್. ಆಟೋಮೆಟಿಕ್ ವೇರಿಯಂಟ್. ಅಲ್ಲಿಗೆ ನೀವು 16-17 ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 8,20,000 ಹೇಳ್ತಾರೆ ಸರ್ ನೆಗೋಷಿಯಬಲ್. ಓಕೆ 8,20,000 8,20,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ಲೋನ್ ಅಪ್ ಟು ನಿಮ್ಗೊಂದು 7 7.5 ಲಕ್ಷ ಲೋನ್ ಆಗುತ್ತೆ. ಓಕೆ 7 to 7.5 lakhs ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾರುತಿ ಸುಜುಕಿ 800 ಕೂಡ ಇರುತ್ತೆ, ಅವೈಲಬಿಲಿಟಿ ಇರುತ್ತೆ. K02 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು 2003 ಮಾಡಲು ಸರ್. ಇದು 2003ನೇ ಮಾಡಲು. ಓನರು ಸೆಕೆಂಡ್ ಓನರ್ ಆಗಿದೆ. ಓಕೆ 2 ಮಾಲೀಕರಾಗಿರ್ತಾರೆ. ನಾನು ನಿಮ್ಮ ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ಓಡಿದೆ ಇದು? 70+ ರನ್ ಆಗಿದೆ ಸರ್ ಇದು. ಓಕೆ 70,000 ಕಿಲೋಮೀಟರ್ ಮೇಲೆ ಓಡಿರುತ್ತೆ. ಮೈಲೇಜ್ ಎಲ್ಲ 20+ ಆಸ್ ಯೂಶುವಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ ಎಷ್ಟು ಓನರ್ ಅಂದ್ರೆ ಇದು? ಸೆಕೆಂಡ್ ಓನರ್. ಓಕೆ 2 ಮಾಲೀಕರಾಗಿರ್ತಾರೆ. ಏನು ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ 110 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 1,10,000 ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಮಾರುತಿ ಸುಜುಕಿ ಆಲ್ಟೋ LXA ಅಲ್ಲ ಇದು? ಹೌದು ಸರ್. ಓಕೆ LXA ವೇರಿಯಂಟ್ ಕೂಡ ಇರುತ್ತೆ. ಇದು K05 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ಮಾಡಲ್ ಇದು 2006 ಸರ್ ಇದು. ಓಕೆ 2006ನೇ ಮಾಡಲು. ಓನರು ಸೆಕೆಂಡ್ ಓನರ್ ಆಗಿದೆ. ಓಕೆ ಸೆಕೆಂಡ್ ಓನರ್. ಸಾರಿ ಸಿಂಗಲ್ ಓನರ್. ಸಿಂಗಲ್ ಓನರ್ ಇದು. ಎಷ್ಟು ಓಡಿದೆ ಇದು? ಸರ್ ಬರೀ 28,000 ಓಡಿದೆ. ಓಕೆ 28,000 ಕಿಲೋಮೀಟರ್ ಡ್ರಿವನ್. ನಿಮಗೆ ಇದ್ರಲ್ಲಿ ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನನಗೆ ಅದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮೈಲೇಜ್ ಎಲ್ಲ 20+ ಆಸ್ ಯೂಶುವಲ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 1,85,000 ಹೇಳ್ತಾರೆ ಸರ್ ನೆಗೋಷಿಯಬಲ್. ಓಕೆ 1,85,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ, ಒಳ್ಳೆ ಪ್ರೈಸ್ ಇದು ಕೂಡ ಕ್ಲೋಸ್ ಆಗುತ್ತೆ. ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ರೆಡ್ ಕಲರಲ್ಲಿ ಗಾಡಿ ಇರುತ್ತೆ. K05 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ನೀವು ನೋಡ್ತಾ ಇರ್ಬೋದು. ಆಫ್ಟರ್ ಮಾರ್ಕೆಟ್ ಮ್ಯಾಗಲ್ಲೂ ಕೂಡ ಇವ್ರು ಹಾಕ್ಸಿರ್ತಾರೆ. ಮಾಡಲ್ ಇದು 2014 ಮಾಡಲ್ ಸರ್ ಇದು. 2014ನೇ ಮಾಡಲು. ಓನರು ಸಿಂಗಲ್ ಓನರ್. ಸಿಂಗಲ್ ಓನರ್. ಎಷ್ಟು ಓಡಿದೆ ಇದು? ಬರೀ 71,000 ಓಡಿದೆ. ಓಕೆ 71,000 ಕಿಲೋಮೀಟರ್ ಓಡಿರುತ್ತೆ. VX ಎಲ್ಲ ಇದು? ಹೌದು ಸರ್ ಮಾಡಲ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ಮೈಲೇಜ್ 16+ ಆಸ್ ಯೂಶುವಲ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 5,50,000 ಹೇಳ್ತಾರೆ ಸರ್ ನೆಗೋಷಿಯಬಲ್. ಓಕೆ 5,50,000 ನೆಗೋಷಿಯಬಲ್. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ಲೋನ್ ಅಪ್ ಟು ಒಂದು 4 4.5 ಲಕ್ಷ ಲೋನ್ ಆಗುತ್ತೆ. ಓಕೆ 4 4.5 ಲಕ್ಷ ಅಂದರೆ 4 to 4.5 lakhs ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಸರ್ ನಿಮ್ಮ ಶೋರೂಮಲ್ಲಿ ಎಲ್ಲ ಕಾರ್ಗೂ ಹೈ ಪ್ರೈಸ್ ಹೇಳ್ತಾ ಇದ್ದೀರಲ್ಲ, ತುಂಬಾ ಹೈ ಪ್ರೈಸ್ ಆಯಿತು.
ಸರ್ ಹೈ ಪ್ರೈಸ್ ಅಂತ ಅನಿಸುತ್ತೆ, ಬಟ್ ಆದರೆ ಕ್ವಾಲಿಟಿ ಹೆಂಗೆ ಇದ್ದಾಗ ಕ್ವಾಂಟಿಟಿನೂ ಹಂಗೆ ಕೊಡಬೇಕು. ಕ್ವಾಂಟಿಟಿ ಮೇಂಟೈನ್ ಮಾಡಬೇಕು ಅಂದಾಗ ಸ್ವಲ್ಪ ಹೈ ಪ್ರೈಸ್ ಇದ್ದೇ ಇರುತ್ತೆ. ಬಟ್ ಅವ್ರು ಬಂದು ವೆಹಿಕಲ್ನ ನೋಡಿ ನಾವೇನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ 100% ಅದೇ ಥರ ವೆಹಿಕಲ್ ಇರುತ್ತೆ. ಅದ್ರ ಬದಲು ಆ ಥರ ಏನಾದರೂ ಇಲ್ಲ ಅಂತಂದರೆ ಸರ್ ನೀವು ಕೇಳಿದ ಪ್ರೈಸಿಗೆ ನಾನು ಕೊಡಿಸ್ಕೊಡ್ತೀನಿ. ಯಾಕೆ ಅಂದರೆ ಕ್ವಾಂಟಿಟಿ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಕ್ವಾಂಟಿಟಿ ಮೇಂಟೈನ್ ಮಾಡ್ತೀವಿ ಅಂದರೆ ಒಂದು ಪ್ರೈಸ್ ಇದ್ದೇ ಇರುತ್ತೆ ಸರ್. ಯಾಕಂದರೆ ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಇರುತ್ತೆ, ವಿತ್ ಹಿಸ್ಟ್ರಿ ಸಿಗುತ್ತೆ, ಎಲ್ಲನೂ ಕಂಪ್ಲೀಟ್ ಮೇಂಟೈನ್ ಮಾಡೋದ್ರಿಂದ ಅದರದ್ದೇ ಆದಂಥ ಪ್ರೈಸ್ ಇರುತ್ತೆ. ಅದು ಏನು ಪ್ರೈಸ್ ಇದೆ ಅದನ್ನು ಕೋಟಿಂಗ್ ಮಾಡಿರ್ತೀವಿ ಸರ್. ಇದು ನಾವು ಹೇಳಿರೋದು ಯಾವುದು ಫೈನಲ್ ಪ್ರೈಸ್ಗಳಲ್ಲ, ಎಲ್ಲ ನೆಗೋಷಿಯಬಲ್ ಪ್ರೈಸ್ಗಳು. ಬಂದರೆ ಎಷ್ಟು ಬೇಕಾದರೂ ನೆಗೋಷಿಯೇಟ್ ಆಗ್ಬೋದು. ಅದು ಅವ್ರು ಹೇಗೆ ಕಸ್ಟಮರು ಹೇಗೆ ಓನರ್ಗಳ ಹತ್ರ ಬಾರ್ಗಿನ್ ಮಾಡ್ಕೋತಾರೆ ಅದ್ರ ಮೇಲೆ ನಿಂತಿರುತ್ತೆ ಸರ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರೀತಿಯ ಬಂಧುಗಳೇ, ಇವ್ರ ಹತ್ರ ಇಲ್ಲ ಅಂದರೂ ಒಂದು 80ಕ್ಕಿಂತ ಹೆಚ್ಚಿನ ಸ್ಟಾಕ್ಸು. ಪ್ರೀತಿಯ ಬಂಧುಗಳೇ, ದಿ ಕಾರ್ಸ್ ಗ್ಯಾಲಕ್ಸಿ ಯೂನಿಟ್ ಈ ಶೋರೂಮಲ್ಲಿ ಇಲ್ಲಾಂದರೂ 80+ ಅಂದರೆ 80ಕ್ಕಿಂತ ಹೆಚ್ಚಿನ ಕಾರ್ಗಳು ಲಭ್ಯ ಇರುತ್ತೆ. ಅದರಲ್ಲಿ ನಾನು ಇವತ್ತು ವೀಡಿಯೋ ಲೆಂತ್ ಆಗೋದು ಬೇಡ ಅಂತ ಕೆಲವೊಂದು ಲಿಮಿಟೆಡ್ ಸ್ಟಾಕ್ ಮಾತ್ರ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಹೆಸರು? ಸರ್ ಪ್ರಜ್ವಲ್ ಅಂತ. ಓಕೆ, ಶೋರೂಮ್ ಅಡ್ರೆಸ್ ಹೇಳ್ಬಿಡಿ. ಸರ್ ನಮ್ದು ಬಂದು 2 ಯೂನಿಟ್ ಇದೆ. ಒಂದು ಬಂದು ಗೋಕುಲಮಲ್ಲಿದೆ, ವಿವಿಪುರಂ ಸ್ಟೇಷನ್ ಡೌನ್ ಹೋದರೆ ನಿಮಗೆ ನಿರ್ಮಲಾ ಕಾರ್ಮೆಂಟ್ ಸಿಗುತ್ತೆ, ಅದರ ಆಪೋಸಿಟ್ಗೇ ಇದೆ. ಇನ್ನೊಂದು ಲಕ್ಷ್ಮೀಪುರಂ ಅಂತ ಬರುತ್ತೆ, K09 RTO ಸರ್ಕಲ್ ಆಪೋಸಿಟ್ ಬರುತ್ತೆ ಸರ್. ಓಕೆ, ಲೋನ್ ಅಂತ ಬಂದರೆ ಯಾವ ಮಾಡಲಿಂದ ಲೋನ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹತ್ರ? ಸರ್ ಲೋನ್ ಇವಾಗ ಇನ್ನೇನು 23 ಎಂಡಿಂಗ್ ಆಗಿ 24 ಸ್ಟಾರ್ಟ್ ಆಗ್ತಾ ಇದೆ. ಸೊ ನಿಮಗೊಂದು 11 ಮಾಡಲಿಂದ ಲೋನ್ ಸಿಗುತ್ತೆ ಸರ್. ನಮ್ಮ 2011 ಮಾಡಲಿಂದ ಆಲ್ ಓವರ್ ಕರ್ನಾಟಕ ಲೋನ್ ಸಿಗುತ್ತೆ. ಸರಿ ಸರ್, ನಿಮ್ಮ ಹತ್ರ ಇರೋಂಥ ಎಲ್ಲ ಸ್ಟಾಕ್ಸ್ ನಾನು ಸಬ್ಸ್ಕ್ರೈಬ್ ನಾನು ತೋರಿಸ್ತಾ ಇದ್ದೀನಿ. ಯಾವುದಾದ್ರು ಇಷ್ಟ ಆಯ್ತಂದ್ರೆ ನಿಮ್ಗೆ ಕರೆ ಮಾಡ್ತಾರೆ. ಖಂಡಿತ ಸೊ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿ ಸರ್ ಅವ್ರಿಗೆ. ಖಂಡಿತ ಮಾಡೋಣ. ಸರಿ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.